ಮಧ್ಯಪ್ರದೇಶದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಗ್ ಟ್ವಿಸ್ಟ್ ಕಾಣಿಸಿದೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರನೇ ಸಿಂಧು ಆಗಿಬಿಟ್ಟಿದೆ. ಮೀನಾಕ್ಷಿ ನಟರಾಜನ್ ನಾಮಪತ್ರವನ್ನು ಹಾಕಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನ ಕಡೆಯಿಂದ ಅಡ್ಡ ಮತದಾನ ಆಗಬಾರದು ಅಂತ ಆ ಕಾಂಗ್ರೆಸ್ನ ಕಡೆಯವರಿದ್ರಲ್ಲ ಅವ್ರನ್ನ ಕರ್ನಾಟಕದಲ್ಲಿ ಕರ್ಕೊಬಂದು ಇಟ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ನಡೆದಿತ್ತು. ಎಲ್ಲ ಏರ್ಪೋರ್ಟಲ್ಲಿ ರೆಡಿ ಇದ್ದರು ಅವರು. ಅಡ್ಡ ಮತದಾನ ಆಗಬಾರ್ದು, ಮತಗಳನ್ನು ಕಾಪಾಡಿಕೊಳ್ಬೇಕು ಹಾಗೆ ಹೀಗೆ ಅಂತ. ಅಲ್ಲಿ ಟ್ವಿಸ್ಟ್ ಏನಾಯಿತು ಅಂತ ಹೇಳಿದ್ರೆ, ಮೀನಾಕ್ಷಿ ನಟರಾಜನ್ ನಾಮಿನೇಷನ್ ಹಾಕಿದ್ರಲ್ಲ ಆ ನಾಮಪತ್ರನ ರಿಜೆಕ್ಟ್ ಆಗಿಬಿಟ್ಟಿದೆ. ಏನು ಕಾರಣ? ಅಫಿಡವಿಟಲ್ಲಿ ಮೀನಾಕ್ಷಿ ನಟರಾಜನ್ ಅವರು ಕ್ರಿಮಿನಲ್ ಕೇಸ್ಗಳಿತ್ತಲ್ಲ ಅವ್ರ ಮೇಲೆ, ಆ ಎಲ್ಲ ಕೇಸ್ಗಳನ್ನು ಕೂಡ ಮುಚ್ಚಿಟ್ಟಂಥ ಆರೋಪ ಇತ್ತು. ಆ ಕೇಸ್ಗಳು ಉಲ್ಲೇಖ ಮಾಡಬೇಕು, ನಾಮಪತ್ರ ಸಲ್ಲಿಸಬೇಕು ಅಂದರೆ ಅವರ ಕ್ರಿಮಿನಲ್ ಕೇಸ್ಗಳೇನು, ಇರ್ತಕ್ಕಂಥ ಕೇಸ್ಗಳೇನು, ಅವರ ಆಸ್ತಿ, ಸ್ಥಿರಾಸ್ತಿ, ಚರಾಸ್ತಿ, ಅವರ ವಿದ್ಯಾರ್ಹತೆ, ಇನ್ನೊಂದು ಮತ್ತೊಂದು, ಬಳಿ ಇರ್ತಕ್ಕಂಥ ವಾಹನ, ಬಂಗಾರ, ಸಾಲ, ಅವ್ರು ಯಾರ್ದಾದ್ರೂ ಸಾಲ ಮಾಡಿದರೆ, ಅವ್ರು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ, ನಗದು ಎಲ್ಲವೂ ಕೂಡ ಅದರಲ್ಲಿ ಬರೀಬೇಕು. ನೀವು ಏನೇ ಇರಲಿ, ಕ್ರಿಮಿನಲ್ ಕೇಸ್ ಇದೆಯಾ? ಇದೆ. ಇನ್ಯಾವುದೋ ಸಿವಿಲ್ ಕೇಸ್ ಇದೆಯಾ? ಇದೆ. ಬರೀಬೇಕು ಅದರಲ್ಲಿ. ಸೊ ಇದನ್ನು ಬರೆಯದೇ ಮುಚ್ಚಿಟ್ಬಿಟ್ಟಿದ್ರು ಮೀನಾಕ್ಷಿ ನಟರಾಜನ್ ಅವರು ಅಂತ BJP ಬಲವಾಗಿ ಆರೋಪ ಮಾಡಿತ್ತು. ಅಲ್ಲಿ ಹೋಗಿ ನಾಮಿನೇಷನ್ನಲ್ಲಿ ನೋಡಿದ್ರೆ, ನಾಮಪತ್ರದಲ್ಲಿ ನೋಡಿದ್ರೆ ಇದನ್ನು ಮುಚ್ಚಿಟ್ಟಿದ್ದು ಹೌದು ಅಂತಾಯಿತು. ಹಾಗಾಗಿ ಏನಾಗೋಯಿತು, ಇವರ ನಾಮಪತ್ರವನ್ನೇ ಅಸಿಂಧು ಮಾಡಿ ಹಾಕಿದ್ರು. ತೆಲಂಗಾಣದಲ್ಲಿ ಇವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು ಶತಾಯಗತಾಯ ಅಂತೇಳಿ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡು, ಕಾಂಗ್ರೆಸ್ನವರು ಅಪ್ಪಿತಪ್ಪಿ BJPಯವ್ರಿಗೋ ಇನ್ನೊಬ್ರಿಗೋ ವೋಟ್ ಹಾಕದ ರೀತಿಯಲ್ಲಿ ಆ ಕಾಂಗ್ರೆಸ್ನ ಮತದಾರರಿದ್ರಲ್ಲ ಅವ್ರನ್ನ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ಇಟ್ಕೊಳ್ಬೇಕು ಅಂತ ಪ್ಲಾನ್ ಇತ್ತು. ಇಲ್ಲಿ ನೋಡಿದ್ರೆ ಅವ್ರ ನಾಮಿನೇಷನ್ನೇ ಸರಿ ಇಲ್ಲ, ಅಲ್ಲಿ ವಿವರವನ್ನು ಮುಚ್ಚಿಟ್ಟುಬಿಟ್ಟಿದ್ದಾರೆ ಅಂತ ಆರೋಪ ಬಂದಿತ್ತಲ್ಲ. ಚೆಕ್ ಮಾಡಿದ್ರೆ ಚುನಾವಣಾ ಅಧಿಕಾರಿ ಕಡೆಯಿಂದನೇ ನಾಮಪತ್ರ ಸಿಂಧುವಾಗಿದೆ. ಮಾಹಿತಿ ಮರೆಮಾಚಿದ್ದ ಬಗ್ಗೆ ಆರೋಪ ಮಾಡಿದ್ದು BJP, ರಿಟರ್ನಿಂಗ್ ಆಫೀಸರ್ಗೆ ದೂರು ಕೂಡ ಕೊಟ್ಟಿತ್ತು BJP ನಾಯಕರ ತಕರಾರು ಅರ್ಜಿಯನ್ನು ಪುರಸ್ಕಾರ ಮಾಡಲಾಗುತ್ತೆ. ನಾಮಪತ್ರವನ್ನು ಸಿಂಧುಗೊಳಿಸಿದ ಚುನಾವಣಾ ಆಯೋಗ. ಈಗ BJP ಪಾಲಾಗಲಿದೆ 3 ಸ್ಥಾನಗಳು. ಈ ಕಡೆ ಅಡ್ಡ ಮತದಾನ ತಪ್ಪಿಸೋದಕ್ಕೆ ಮುಂದಾಗಿದ್ದು ಹೈಕಮಾಂಡ್. ಮಧ್ಯಪ್ರದೇಶ ಶಾಸಕರ ರಕ್ಷಣೆಗೆ ಮುಂದಾಗಿದ್ದರು ವರಿಷ್ಠರು. ಕರ್ನಾಟಕಕ್ಕೆ ಅವ್ರನ್ನ ಶಿಫ್ಟ್ ಮಾಡಿಬಿಡಬೇಕು ಶಾಸಕರನ್ನ ಅಂತ ಕೂಡ ಹೈಕಮಾಂಡ್ ಪ್ಲಾನ್ ಇತ್ತು. ಕೊನೆ ಕ್ಷಣದಲ್ಲಿ ಮಧ್ಯಪ್ರದೇಶ ಕಾಂಗ್ರೆಸ್ ಶಾಸಕರ ಪ್ರಯಾಣ ರದ್ದಾಗಿದೆ. ಭೋಪಾಲ್ ಏರ್ಪೋರ್ಟ್ ರನ್ವೇಯಿಂದನೇ ಅವರೆಲ್ಲ ವಾಪಸ್ಸಾಗಿದ್ದಾರೆ. ಸೊ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಸ್ ವ್ಯವಸ್ಥೆ ಕೂಡ ಅವರಿಗೆ ಮಾಡಲಾಗಿತ್ತು. ಬಿಡದಿ ರೆಸಾರ್ಟ್ನಲ್ಲಿ ವಾಸ್ತವಿಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿಡದಿ ರೆಸಾರ್ಟ್ಗೆ ಭೇಟಿ ಕೊಟ್ಟಿದ್ದು ಉಸ್ತುವಾರಿ ಸುರ್ಜೇವಾಲಾ. ಆದರೆ ಕೊನೆ ಕ್ಷಣದಲ್ಲಿ ಶಾಸಕರ ಆಗಮನವೇ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಮೀನಾಕ್ಷಿ ನಾಮಪತ್ರ ಅಸಿಂಧುವಾದಂಥ ಹಿನ್ನೆಲೆಯಲ್ಲಿ BJPಗರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಓಕೆ